ನಮಸ್ಕಾರ ವಿದ್ಯಾರ್ಥಿಗಳೇ. ಹಿಂದಿನ ತರಗತಿಯಲ್ಲಿ ನಾವು ಕಂಚಿಯ ಪಲ್ಲವರ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದು? ಕಂಚಿಯ ಪಲ್ಲವರ ಬಗ್ಗೆ ತಿಳಿದುಕೊಳ್ಳೋಣ. ದಕ್ಷಿಣ ಭಾರತದಲ್ಲೇ ತಮಿಳಿನ ಮೊದಲ ಆಗಿರ್ತಕ್ಕಂಥ ರಾಜರು ಯಾರಪ್ಪ ಅಂದರೆ ನಾವು ಹೇಳ್ಬೋದು ಕಂಚಿಯ ಪಲ್ಲವರು ಅಂತ ಹೇಳ್ಬೋದು. ಇವರು ಮೊದಲು ಕ್ರಮೇಣವಾಗಿ ಕಂಚಿಯ ಪಲ್ಲವರು ಇರ್ತಕ್ಕಂಥ ರಾಜರು ಮಂತ್ರಿಗಳು ಏನು ಮಾಡ್ತಿದ್ರಪ್ಪ ಅಂದರೆ ಮೊದಲು ಶಾತವಾಹನರಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಕೆಲಸ ಮಾಡ್ತಿದ್ರು, ಅಧಿಕಾರಿಗಳಾಗಿ ಕೆಲಸ ಮಾಡ್ತಿದ್ರು. ಕ್ರಮೇಣವಾಗಿ ಶಾತವಾಹನರು ಸಾಮ್ರಾಜ್ಯ ಕೊನೆಗೊಂಡ ನಂತರ ಇವ್ರು ಏನು ಮಾಡಿದರು, ಸ್ವಯಂ ಆಗಿ ನಾವೇ ರಾಜರು ಅಂತ ಸ್ಥಳೀಯವಾಗಿ ಘೋಷಿಸಿಕೊಂಡರು. ಆ ನಂತರ ಈ ರಾಜಮನೆತ ಹುಟ್ಟಿಕೊಂಡಿತು. ಹಾಗಾಗಿ ಈ ಕಂಚಿಯ ಪಲ್ಲವರು ಮನೆತನದ ಪ್ರಮುಖವಾಗಿರ್ತಕ್ಕಂಥ ಸ್ಥಾಪಕ ಯಾವರಪ್ಪ ಅಂತಂದರೆ ಸಿಂಹ ವಿಷ್ಣು ಅಂತ ಕರಿಬೋದು. ಯಾರಪ್ಪ ಅಂತಂದರೆ ಸ್ಥಾಪಕ ಸಿಂಹ ವಿಷ್ಣು. ಸ್ಥಾಪಕ ಸಿಂಹ ವಿಷ್ಣು. ಈ ಕಂಚಿ ಪಲ್ಲವರ ಸ್ಥಾಪಕ ಸಿಂಹ ವಿಷ್ಣು. ಹಾಗಾದರೆ ಈ ಮನೆತನದ ಸ್ಥಾಪಕ ಸಿಂಹ ವಿಷ್ಣು ಆದರೆ ಈ ಮನೆತನದಾಗಿರ್ತಕ್ಕಂಥ ರಾಜಧಾನಿ ಯಾವುದಾಗಿತ್ತಪ್ಪ ಅಂತ ಅಂದರೆ ಹೇಳ್ಬೋದು ಕಾಂಚಿ ಅಂತ ಹೇಳ್ಬೋದು. ರಾಜಧಾನಿ ಯಾವುದಪ್ಪ ಅಂದರೆ ಕಾಂಚಿ. ಇವರ ರಾಜಧಾನಿ ಕಾಂಚಿ ಆಗಿತ್ತು. ಕಾಂಚಿ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಹೆಸರು ಅಂತ ಕರಿತಿದ್ರು, ಏನು? ಕಾಂಚೀಪುರಂ ಅಂತ. ಇವರ ರಾಜಧಾನಿಯನ್ನು ಕಾಂಚೀಪುರಂ ಅಂತ ಕರಿತಿದ್ರು ಇನ್ನೊಂದು ಹೆಸರಿನಲ್ಲಿ. ಹೌದು, ಕಾಂಚೀಪುರಂ ಅಂತಲೂ ಕೂಡ ಕರಿತಿದ್ರು. ಹಾಗಾದರೆ ಈ ಮನೆತನದ ರಾಜಧಾನಿ ಕಾಂಚಿ ಅಥವಾ ಕಾಂಚೀಪುರಂ ಆಗಿದ್ದರೆ ಈ ಮನೆತನದ ಮೊದಲ ಸಂತತಿ ಆಗಿರ್ತಕ್ಕಂತಹ ಯಾರಪ್ಪ ದೊರೆ ಯಾರಾಗಿದ್ದಪ್ಪ ಅಂತಂದರೆ ಅವನು ಶಿವಸ್ಕಂದ ವರ್ಮ ಅಂತ ಹೇಳ್ಬೋದು. ಮೊದಲ ದೊರೆ ಯಾರಾಗಿದ್ದ? ಮೊದಲ ದೊರೆ ಶಿವ ಸ್ಕಂದ ವರ್ಮ ಅಂತ ಹೇಳ್ಬೋದು. ಈ ಮನೆತನದ ಸ್ಥಾಪಕ ಮೊದಲ ದೊರೆ ಯಾರಪ್ಪ ಅಂದರೆ ಶಿವ ಸ್ಕಂದ ವರ್ಮ ಅಂತ ಹೇಳ್ಬೋದು. ನೋಡಿ, ಈ ಕಂಚಿಯ ಪಲ್ಲವರು ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಕಾದಂಬರ ಬಗ್ಗೆ ಹಲವಾರು ರೀತಿಯ ಆಕ್ರಮಣಗಳನ್ನು ಮಾಡ್ತಿದ್ರು. ಅವರು ಕೂಡ ಕದಂಬರು ಯಾರ ಮೇಲೆ? ಪಲ್ಲವರ ಮೇಲೆ ಆಕ್ರಮಣ ಮಾಡ್ತಿದ್ರು. ಅಂದರೆ ನಿರಂತರವಾದ ಶತ್ರುತ್ವವನ್ನು ಹೊಂದಿರತಕ್ಕಂಥ ಯಾರ ಜೊತೆ ಹೊಂದಿದ್ರು ಅಂದರೆ ಇವರು ಪ್ರಮುಖವಾಗಿ ಕದಂಬರ ಜೊತೆ ಅಂತ ಹೊಂದ್ಕೊಂಡಿದ್ರು. ಹಾಗಾದರೆ ಈ ಕಂಚಿ ಪಲ್ಲವರ ಆಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ದೊರೆ ಯಾರಾಗಿದ್ದಪ್ಪ ಅಂತಂದರೆ ನೀವು ಆಗಲೇ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದಾಗೆ ಬಾದಾಮಿ ಚಾಲುಕ್ಯರ ಕೊನೆಯದಾಗಿರ್ತಕ್ಕಂಥ ವಾತಾಪಿನ ವಶಪಡಿಸಿಕೊಂಡ ಮತ್ತು ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿದ ವ್ಯಕ್ತಿ ಯಾರಪ್ಪ ಅಂತಂದರೆ ಈ ಬರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಮನೆತನದ ಸ್ಥಾಪಕ, ಇದು ಪ್ರಸಿದ್ಧವಾದ ಆಗಿರ್ತಕ್ಕಂಥ ದೊರೆ ಯಾರಪ್ಪ ಅಂತಂದರೆ ಒಂದನೇ ನರಸಿಂಹ ಅಂತ ಹೇಳ್ಬೋದು. ಇವನು ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ಯಾವ ಪ್ರದೇಶವನ್ನು ವಶಪಡಿಸಿಕೊಂಡ ಅಂದರೆ ವಾತಾಪಿಯನ್ನು ವಶಪಡಿಸಿಕೊಂಡ. ಯಾವುದು? ವಾತಾಪಿಯನ್ನು ವಶಪಡಿಸಿಕೊಂಡು ಇವನಿಗೆ ಬಿರುದನ್ನು ಪಡ್ಕೊಂಡ. ಯಾವುದು? ಒಂದನೇ ನರಸಿಂಹ. ಏನೇನು ಬಿರುದನ್ನು ಕೊಂಡ? ವಾತಾಪಿಕೊಂಡ ಅಂತಲೂ ಕೂಡ ಬಿರುದನ್ನು ಪಡೆದುಕೊಂಡ. ಜೊತೆಗೆ ಮತ್ತು ಮಹಾಮಲ್ಲ ಎಂಬ ಕೂಡ ಬಿರುದನ್ನು ಪಡೆದುಕೊಂಡ. ಇಲ್ಲಿ ನೋಡ್ಬೋದು ಯಾವುದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ದೊರೆ ಯಾರಪ್ಪ ಅಂದರೆ ಒಂದು ಶ್ರೇಷ್ಠ ದೊರೆ ಯಾರಪ್ಪ ಈ ಮನೆತನದ ಅಂತಂದರೆ ಒಂದನೇ ನರಸಿಂಹ ವರ್ಮ ಹೇಳ್ಬೋದು. ಒಂದನೇ ನರಸಿಂಹವರ್ಮ ಅಂತ ಹೇಳ್ಬೋದು. ಒಂದನೇ ನರಸಿಂಹವರ್ಮ ಇವನೇನು ಮಾಡಿದಪ್ಪ ಅಂತಂದರೆ ಒಂದನೇ ನರಸಿಂಹ ಬಾದಾಮಿ ಚಾಲುಕ್ಯರಲ್ಲಿ ಇವನ ತಂದೆ ಯಾರಾಗಿದ್ರ? ಮಹೇಂದ್ರ ವರ್ಮ. ಇಮ್ಮಡಿ ಪುಲಿಕೇಶಿ ಅವನು ಫಸ್ಟು ಪಲ್ಲವರ ಮೇಲೆ ದಾಳಿ ಮಾಡಿ ಕೆಲವೊಂದು ಪ್ರದೇಶಗಳನ್ನು ವಶಪಡಿಸ್ಕೊಂಡ. ಯಾಕೆ ವಶಪಡಿಸ್ಕೊಂಡ ಅಂದರೆ ಮಹೇಂದ್ರ ವರ್ಮ ಬಾದಾಮಿ ಚಾಲುಕ್ಯರಲ್ಲಿ ಅವನ ಪರಮಾಧಿಕಾರವನ್ನು ಒಪ್ಪಿಕೊಳ್ಳಲ್ಲ ಕಾರಣ. ಯಾರನ್ನು ಸೋಲಿಸಿದ ಇವನು ಫಸ್ಟು ಏನಪ್ಪ ಮಹೇಂದ್ರ ವರ್ಮ ಇರ್ತಾನೆ. ಯಾರು? ಇವರ ತಂದೆ ಮಹೇಂದ್ರ ವರ್ಮನ ಮಗ ಒಂದನೇ ನರಸಿಂಹವರ್ಮ. ಮಹೇಂದ್ರ ವರ್ಮ ಇರ್ತಾನೆ. ಮಹೇಂದ್ರ ವರ್ಮ ಇವನು ದೊರೆ ಆಗಿರೋ ಸಂದರ್ಭದಲ್ಲಿ ಇಮ್ಮಡಿ ಪುಲಿಕೇಶಿ ಬಾದಾಮಿ ಚಾಲುಕ್ಯರ ಆಡಳಿತ ಮಾಡ್ತಿದ್ದ ಸಂದರ್ಭದಲ್ಲಿ ಇವನು ಏನು ಮಾಡಿದ್ರ
ಇಮ್ಮಡಿ ಪುಲಿಕೇಶಿಯ ಪರಮಾಧಿಕಾರವನ್ನು ಒಪ್ಕೊಳ್ಳಿಲ್ಲ. ಆ ಸಂದರ್ಭದಾಗ ಏನು ಮಾಡಿದ, ಇಮ್ಮಡಿ ಪುಲಿಕೇಶಿ ಏನು ಮಾಡಿದವ, ಇಮ್ಮಡಿ ಪುಲಿಕೇಶಿ ಇವನ ಮೇಲೆ ದಾಳಿ ಮಾಡಿದ. ಇವನ್ ದಾಳಿ ಮಾಡಿ ಇವನನ್ನು ಸೋಲಿಸಿದ. ಇಮ್ಮಡಿ ಪುಲಿಕೇಶಿ, ಇಮ್ಮಡಿ ಪುಲಿಕೇಶಿ ಇಮ್ಮಡಿ ಪುಲಿಕೇಶಿ ಯಾರ ಮೇಲೆ, ಮಹೇಂದ್ರವರ್ಮ ಮೇಲೆ ದಾಳಿ ಮಾಡಿದ. ದಾಳಿ ಮಾಡಿದ ಸಂದರ್ಭದಲ್ಲಿ ಇವನು ಸೋತ, ಮಹೇಂದ್ರವರ್ಮ ಸೋತ ಆ ಸಂದರ್ಭದಲ್ಲಿ. ಬಟ್ ಇದನ್ನ ಸೋಲವನ್ನು ಅವರು ಒಪ್ಪಿಕೊಳ್ಳಲಿಲ್ಲ. ಯಾರು, ಕಂಚಿಯ ಪಲ್ಲವರು ಒಪ್ಕೊಳ್ಳಿಲ್ಲ. ತದನಂತರ ಏನು ಮಾಡಿದ, ಇವನ ಮರ್ಗ ಮಹೇಂದ್ರವರ್ಮನ ಮಗ ಯಾರು, ಇವನೇ 1ನೇ ನರಸಿಂಹವರ್ಮ. ಇವನು 1ನೇ ನರಸಿಂಹವರ್ಮ ಮಹೇಂದ್ರವರ್ಮನ ಮಗನಾಗಿರ್ತಾನ. ಇವನೇನು ಮಾಡಿದ, ಇಮ್ಮಡಿ ಪುಲಿಕೇಶಿ ಮೇಲೆ ದಾಳಿ ಮಾಡಿದ. ಇವನೇನು ಮಾಡಿದ, ಇಮ್ಮಡಿ ಪುಲಿಕೇಶಿ ಮೇಲೆ ದಾಳಿ ಮಾಡಿ ಏನು ಮಾಡಿದಪ್ಪ ಅಂತಂದ್ರೆ, ಅಲ್ಲಿರ್ತಕ್ಕಂಥ ಪ್ರದೇಶ ಬಾದಾಮಿ ಚಾಲುಕ್ಯರಾಗಿರ್ತಕ್ಕಂಥ ಕೆಲವು ಕೇಂದ್ರವಾಗಿರ್ತಕ್ಕಂಥ ವಾತಾಪಿಯನ್ನು ವಶಪಡಿಸಿಕೊಂಡ. ಯಾವುದು, ವಾತಾಪಿ. ವಾತಾಪಿ, ಈ ವಾತಾಪಿ ಪ್ರದೇಶವನ್ನು ಯಾರು, 1ನೇ ನರಸಿಂಹವರ್ಮ ವಶಪಡಿಸಿಕೊಂಡ. ಇಮ್ಮಡಿ ಪುಲಿಕೇಶಿ ಆಡಳಿತ ಮಾಡ್ತಿರ್ತಾನೆ ಅವಾಗ, ವಾತಾಪಿ ವಶಪಡಿಸಿಕೊಂಡ. ಹಾಗಾಗಿ 1ನೇ ನರಸಿಂಹವರ್ಮನಿಗೆ ಏನು ಮಾತು, ಕೆಲವೊಂದು ಬಿರುದು ಬಂತು. ಏನು, ವಾತಾಪಿ ಕೊಂಡ ನಂತರ ಏನು ಬಿರುದು ಬಂತು, ವಾತಾಪಿ ಕೊಂಡ ಅಂತ ಹೆಸರು ಬಂತು. ಇವನಿಗೆ ಏನು ಹೆಸರು ಬಂತಪ್ಪ ಅಂತಂದ್ರೆ, ವಾತಾಪಿ ಕೊಂಡ. ವಾತಾಪಿ ಕೊಂಡ, ವಾತಾಪಿ ಕೊಂಡ ಆಗಿರ್ತಕ್ಕಂಥ ಬಿರುದು ಬಂತು. ಇವನ ಜೊತೆಗೆ ಏನೋ ಒಂದು, ಈ ಪ್ರದೇಶವನ್ನು ಗೆದ್ದ ನಂತರ ವಾತಾಪಿ ಕೊಂಡ ಎಂಬ ಜೊತೆಗೆ ಬಿರುದು ಜೊತೆಗೆ ಇನ್ನೊಂದು ಮಹಾಮಲ್ಲ ಅಂತ ಇನ್ನೊಂದು ಬಿರುದು ಬಂತು ಅವನಿಗೆ. ಏನು, ಮಹಾಮಲ್ಲ ಆಗಿರ್ಬೋದು ಬಿರುದು ಬಂತು. ಮಹಾಮಲ್ಲ ಬಿರುದು ಬಂತು. ನೋಡ್ರಿ, ಈ ವಾತಾಪಿ ಕೊಂಡ ಪ್ರದೇಶ ಅಂದ್ರೆ ಬಾದಾಮಿ ಚಾಲುಕ್ಯರ ಕೊನೆಗೊಳಿಸ್ತು ಅಂತ ಆಗಿರ್ತಕ್ಕಂಥ ಪಲ್ಲವರ ದೊರೆ ಯಾರಪ್ಪ ಅಂದ್ರೆ 1ನೇ ನರಸಿಂಹವರ್ಮ ಅಂತ ಹೇಳ್ಬೋದು. ತದನಂತರ ಈ ಬಾದಾಮಿ ಚಾಲುಕ್ಯರ ಸಂದರ್ಭದಲ್ಲಿ, ಕೊನೆಗೊಂಡುವ ಸಂದರ್ಭದಲ್ಲಿ ರಾಯಭಾರಿ ಆಗಿರ್ತಾನೆ ಯಾರು, ಉಮೇಂಗ್ಸ್ತಾನ್. ಆಗಿರ್ತಕ್ಕಂಥ ಅದು ಕೊನೆಗೊಂಡ ನಂತರ ಯಾರ ಅಧಿಕಾರ ಬಂದ್ರು, ಕಂಚಿ ಪಲ್ಲವರ ಅಧಿಕಾರವನ್ನು ವಹಿಸಿಕೊಂಡ್ರು. ಆ ನಂತರ ಉಮೇಂಗ್ಸ್ತಾನ್ ಕೂಡ ಏನ್ ಮಾಡ್ತಾನ, ಕಂಚಿಯ ರಾಜಧಾನಿ ಅಂದ್ರೆ ಪಲ್ಲವರ ರಾಜಧಾನಿ ಕಾಂಚಿಗೆ ಕಾಲಿಟ್ಟ. ಯಾರು, ಉಮೇಂಗ್ಸ್ತಾನ್ ಬಂದ ಮತ್ತೆ ಇಲ್ಲಿಗೆ. ಉಮೇಂಗ್ಸ್ತಾನ್ ಎಲ್ಲಿ ಬಂದ, ಕಂಚಿಗೆ ಬಂದ. ಉಮೇಂಗ್ಸ್ತಾನ್ ಉಯೆಂಗ್ಸ್ತಾನ್ ಇವನೇನ ರಾಯಭಾರಿಯಾಗಿ ಕಂಚಿಗೆ ಬಂದು ಏನು ಮಾಡಿದ, ಅಲ್ಲಿರ್ತಕ್ಕಂಥ ಯಾರು, 1ನೇ ನರಸಿಂಹನ ವರ್ಮನ ಬಗ್ಗೆ, ದೊರೆ ಬಗ್ಗೆ ಆಗಿರ್ಬೋದು, ಮತ್ತು ಕಂಚಿಯ ಪಲ್ಲವರ ಆಡಳಿತದ ಬಗ್ಗೆ ಬರಿತಾ ಹೋದ. ಅಲ್ಲಿರ್ತಕ್ಕಂಥ ಆಡಳಿತ ಹೆಂಗೈತಿ ಏನು ಅಂತಂದು ಏನು ಮಾಡಿದ, 1ನೇ ನರಸಿಂಹ ಏನು ಮಾಡಿದ, 1ನೇ ನರಸಿಂಹ ಏನು ಮಾಡಿದ, ಕಂಚಿಯ ಸಮುದ್ರದಲ್ಲಿರ್ತಕ್ಕಂಥ ದಡದ ಮೇಲೆ ಅಂದ್ರೆ ಆ ಸಮುದ್ರ ತೀರದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಒಂದು ನಗರವನ್ನು ನಿರ್ಮಿಸಿದ. ಆ ನಗರಕ್ಕೆ ಏನಂತ ಹೆಸರಿಟ್ಟ, ಮಹಾಬಲಿಪುರಂ ಎಂಬ ಹೆಸರಿಟ್ಟ ಅಂತ ಏನು ಹೇಳಿದ, ಉಮೇಂಗ್ಸ್ತಾನ್ ತನ್ನ ಗ್ರಂಥದಲ್ಲಿ ಹೇಳಿದ. ಯಾವುದು, ಮಹಾಬಲಿಪುರಂ ಅಂತ ಹೇಳ್ಬೋದು. ಮಹಾಬಲಿಪುರಂ ಎಂಬ ಏನು ಮಾಡಿದವ, ಮಹಾಬಲಿಪುರಂ ಎಂಬ ಹೆಸರನ್ನು ಇಟ್ಟ ಅಂತ ಯಾರು ಹೇಳಿದ, ಉಮೇಂಗ್ಸ್ತಾನ್ ತನ್ನ ಗ್ರಂಥದಲ್ಲಿ ಏನು ಮಾಡಿದ, ಹೆಸರು ಇಟ್ಟಪ್ಪ ಅಂತಂದು ಹೇಳಿದ. ಆ ಹೆಸರು ಇಟ್ಟ ಸಂದರ್ಭದಲ್ಲಿ ಮತ್ತೇನು ಮಾಡಿದ, 1ನೇ ನರಸಿಂಹ ಸುಮ್ಮನಿರಲಿಲ್ಲ. ಅಲ್ಲಿರ್ತಕ್ಕಂಥ ಕೆಲವೊಂದು ಏಕಶಿಲಾ ಆಗಿರ್ತಕ್ಕಂಥ ದೇವಾಲಯಗಳನ್ನು ಕಟ್ಟಿಸಿದ ಅಂತಂದು ಏನು ಹೇಳ್ತಾ ಯಾರು, ಉಮೇಂಗ್ಸ್ತಾನ್ ಹೇಳ್ತಾನ. ಹಲವಾರು ಏಕಶಿಲಾ ಆಗಿರ್ತಕ್ಕಂಥ ದೇವಾಲಯಗಳನ್ನು ಏನು ಮಾಡಿದ, ದೇವಾಲಯಗಳನ್ನು ಕಟ್ಟಿಸಿದ ಅಂತ ಹೇಳ್ಬೋದು. ಕಟ್ಟಿಸಿದ. ತದನಂತರ ಇವರ ಈ ಕಂಚಿಯ ಪಲ್ಲವರ ನಾವು ಇದನ್ನು ನೋಡ್ಬೋದು, ಇವರ ಕೊಡುಗೆಗಳನ್ನು ನಾವು ನೋಡೋಣ. ಇವರು ಕೆಲವೊಂದು ಸಾಹಿತ್ಯಕ್ಕೆ ಹಲವಾರು ರೀತಿಯ ಕೊಡುಗೆಗಳನ್ನು ಕೊಟ್ಟರು. ಏನು, ಸಾಹಿತ್ಯಕ್ಕೆ ಏನು ಕೊಟ್ರಪ್ಪ ಅಂತಂದ್ರೆ, ಸಾಹಿತ್ಯಕ್ಕೆ ಹಲವಾರು ಇರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟರು.
ಏನು ಕೊಟ್ರಪ್ಪ ಸಾಹಿತ್ಯಕ್ಕೆ ಅಂತಂದರೆ, ಈ ಭಾಷೆ ಬಾದಾಮಿ ಚಾಲುಕ್ಯರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಭಾಷೆ ಯಾವುದಿತ್ತಂದರೆ ಕನ್ನಡ ಸಂಸ್ಕೃತವಾದರೆ ಇದು ಕಂಚಿಯ ಪಲ್ಲವರ ಯಾವುದು ಪ್ರಮುಖವಾಗಿರ್ತಕ್ಕಂಥ ಭಾಷೆಗಳಾಗಿದ್ದವು ಅಂದರೆ ಸಂಸ್ಕೃತ ಮತ್ತು ತಮಿಳು ಭಾಷೆಗಳು ಪ್ರಮುಖವಾದ ಭಾಷೆಯಾಗಿದ್ದವು. ಯಾವುದು? ಸಂಸ್ಕೃತ ಮತ್ತು ತಮಿಳು ಆಗಿರ್ತಕ್ಕಂಥ ಭಾಷೆಗಳು ಇವು ಪ್ರಮುಖವಾಗಿ ಅವರ ಆಡಳಿತ ಭಾಷೆಯಲ್ಲಿ ಅಳವಡಿಸಿಕೊಂಡ್ರು ಅಂತ ಹೇಳ್ಬೋದು. ಮತ್ತು ಇಲ್ಲಿ ಬರ್ತಕ್ಕಂಥ ಕಾಂಚಿಯು ಸಾಹಿತ್ಯ ಕೇಂದ್ರ ಆಗಿತ್ತಂತ, ಸಂಸ್ಕೃತ ಆಗಿರ್ತಕ್ಕಂಥ ಪ್ರಮುಖ ಸಾಹಿತ್ಯ ಕೇಂದ್ರವಾಗಿತ್ತು. ಯಾವುದು? ಕಂಚಿ. ಇವರ ಆಡಳಿತ ಆಗಿರ್ತಕ್ಕಂಥ ಕೇಂದ್ರ ಬಿಂದು ಕಂಚಿ ಏನಾಗಿತ್ತಪ್ಪ ಅಂದ್ರೆ ಸಂಸ್ಕೃತ ಸಾಹಿತ್ಯ ಕೇಂದ್ರವಾಗಿ ಬೆಳೀತಂತ. ಸಂಸ್ಕೃತ ಸಾಹಿತ್ಯ ಕೇಂದ್ರವಾಗಿತ್ತು. ಸಂಸ್ಕೃತ ಸಾಹಿತ್ಯ ಕೇಂದ್ರವಾಗಿತ್ತು ಅಂತ ನಾವು ಹೇಳ್ಬೋದು. ಹಾಗಾದರೆ ಈ ಭಾಷೆಯಲ್ಲಿ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಕಥೆಗಳನ್ನು ಬರೆದ್ರು, ಯಾರು ಬರೆದ್ರು ಅಂತ ನೀವು ಕೇಳಿದಾಗ, ಇಲ್ಲಿ ಭಾರವಿ ಎಂಬ ಏನು ಮಾಡ್ತಾನ ಕವಿ, ಇವರ ವಿದ್ವಾಂಸರಲ್ಲಿರ್ತಕ್ಕಂಥ ಕವಿ ಏನು ಮಾಡ್ತಾನ, ಕಿರಾರ್ತುರ್ಜುನಿಯ ಎಂಬ ಏನು ಮಾಡ್ತಾನ ಮಹಾಕಾವ್ಯವನ್ನು ಬರೆದ. ಇಲ್ಲಿರ್ತಕ್ಕಂಥ ಈ ಕಾವ್ಯದಲ್ಲಿ ರಾಮಾಯಣದಲ್ಲಿ ಬರ್ತಕ್ಕಂಥ ಕೆಲವೊಂದು ಸನ್ನಿವೇಶಗಳ ಬಗ್ಗೆ ಬರಿತಾ ಹೋದ. ಏನಂತ ಬರೆದ? ಯಾರು ಬರೆದಪ್ಪ ಅಂತಂದರೆ ಇವರು ಇರ್ತಕ್ಕಂಥ ಯಾರು? ಭಾರವಿಯಾಗಿರ್ತಕ್ಕಂಥ ಏನು ಬರೆದ? ಕಿರಾರ್ತುರ್ಜುನಿಯ ಅಂತಂದು ಕಿರಾರ್ತುರ್ಜುನಿಯ ಎಂಬ ಏನು ಮಾಡಿದ? ಸಂಸ್ಕೃತ ಆಗಿರ್ತಕ್ಕಂಥ ಮಹಾಕಾವ್ಯ ಬರೆದ. ನೋಡಿ, ಭಾರವಿ ಬರ್ತಕ್ಕಂಥದ್ದು ಸಂಸ್ಕೃತ ಮಹಾಕಾವ್ಯ ಯಾವುದು ಬರೆದ ಅಂತಂದರೆ ಕಿರಾರ್ತುರ್ಜುನಿಯ ಎಂಬ ಸಂಸ್ಕೃತ ಕಾವ್ಯವನ್ನು ಬರೆದ. ಮತ್ತು ಇನ್ನೊಬ್ಬ ಕವಿ ಬರ್ತಾನೆ, ಯಾರು? ದಂಡಿ ಏನು ಬರೆದ? ದಶಕುಮಾರ ಚರಿತ ಎಂಬ ಗದ್ಯ ಕಾವ್ಯವನ್ನು ಬರೀತಾನೆ. ಯಾರು? ದಂಡಿ. ಇನ್ನೊಬ್ಬನು ಬಂದ ದಂಡಿ ಏನು ಮಾಡಿದಪ್ಪ ಅಂತಂದರೆ ದಶಕುಮಾರ ಚರಿತ ಎಂಬ ಏನು ಮಾಡಿದವ? ಗದ್ಯ ಕಾವ್ಯ. ಇದು ಸಂಸ್ಕೃತ ಭಾಷೆಯಲ್ಲಿ ಇತ್ತು ಕೂಡ. ಇವು ಎರಡು ಸಂಸ್ಕೃತ ಭಾಷೆ. ಸಂಸ್ಕೃತ ಗದ್ಯ ಕಾವ್ಯವನ್ನು ಏನು ಮಾಡಿದವ? ಬರೆದ. ನೋಡು, ಅದು ಸಂಸ್ಕೃತ ಮಹಾಕಾವ್ಯವಾದರೆ ಯಾವುದು? ಭಾರವಿಯ ಕಿರಾರ್ತುರ್ಜುನಿಯ. ಇವರು ಸಂಸ್ಕೃತದ ಗದ್ಯ ಕಾವ್ಯ ಯಾರು ಬರೆದಪ್ಪ ಅಂದರೆ ದಂಡಿಯ ದಶಕುಮಾರ ಚರಿತ ಇವನು ಬರೆದ, ದಂಡಿ. ಹಾಗೆ ಸ್ವಂತ ಆಗಿರ್ತಕ್ಕಂಥ ದೊರೆ ಏನು ಮಹೇಂದ್ರ ವರ್ಮ ಒಂದು ನಾಟಕ ಬರೀತಾನೆ. ಏನಂತ ಬರೀತಾನೆ? ಮತ್ತ ವಿಲಾಸ ಪ್ರಹಸನ ಅಂತಂದು. ಯಾರು? ಮಹೇಂದ್ರ ವರ್ಮ ಬರೀತಾನೆ. ಈ ಮನೆತನದ ಸ್ಥಾಪಕ ದೊರೆ ಆಗಿರ್ತಾನೆ ಅವನು, ಮಹೇಂದ್ರ ವರ್ಮ ಏನು ಮಾಡಿದ? ನಾಟಕ ಬರೆದ. ಮತ್ತು ಯಾವ ನಾಟಕ ಅದಂದರೆ ಮತ್ತ ವಿಲಾಸ ಆಗಿರ್ತಕ್ಕಂಥ ಪ್ರಹಸನ ಎಂಬ ಏನು ಮಾಡಿದ? ಮತ್ತ ವಿಲಾಸ ಪ್ರಹಸನ ಎಂಬ ನಾಟಕ. ಅಂದರೆ ಸಾಮಾಜಿಕ ನಾಟಕ ಅಂತ ಹೇಳ್ಬೋದು. ಇದನ್ನ ಸಾಮಾಜಿಕ ನಾಟಕವನ್ನು ಏನು ಮಾಡಿದ? ನಾಟಕವನ್ನು ಬರಿತಾ ಹೋದ. ಮತ್ತು ಇವರ ಪ್ರಮುಖವಾಗಿರ್ತಕ್ಕಂಥ ಸಾಹಿತ್ಯ ವಾಸ್ತುಶಿಲ್ಪಕ್ಕೆ ಏನು ಕೊಟ್ರಪ್ಪ ಅಂತಂದರೆ, ವಾಸ್ತುಶಿಲ್ಪಕ್ಕೆ ನೋಡಿ, ಇವರು ಎರಡು ರೀತಿಯಾಗಿರ್ತಕ್ಕಂಥ ದೇವಾಲಯವನ್ನು ಕಟ್ಟಿಸಿದ್ರು. ಒಂದು ಕೊರೆದ ದೇವಾಲಯಗಳು, ಅಂದರೆ ಕಲ್ಲಿನಲ್ಲಿ ಕೊರೆದು ದೇವಾಲಯವನ್ನು ಮಾಡುವುದು ಮತ್ತು ಏಕಶಿಲದಲ್ಲಿ ರಚನೆ ಮಾಡುವುದು. ಯಾವುದು? ಕಲ್ಲಿನ ಮತ್ತು ರಚನೆ ಮೂಲಕ ನಾವು ಎರಡು ದೇವಾಲಯವನ್ನು ಕಟ್ಟಿಸಿದ್ರು ಅಂತ ಹೇಳ್ಬೋದು. ಮಹಾಬಲಿಪುರಂನಲ್ಲಿ ಏನು ಮಾಡ್ತಾರೆ ಇವರು? ಪ್ರಮುಖವಾಗಿ ಕಲ್ಲಿನಲ್ಲಿ ಕೊರೆತಂಥ ದೇವಾಲಯಗಳನ್ನು ಇದನ್ನು ಕಟ್ಟಿಸ್ತಾರೆ. ಯಾವುದು? ಮಹಾಬಲಿಪುರಂನಲ್ಲಿ ಏನು ಮಾಡಿದರು? ಕಲ್ಲಿನ ದೇವಾಲಯಗಳನ್ನು ಕಟ್ಟಿಸಿದರು. ಕಲ್ಲಿನ ದೇವಾಲಯಗಳು ಅಲ್ಲಿ ಕೊರೆದ ಕಲ್ಲಿನಲ್ಲಿ ಕೊರೆದ ದೇವಾಲಯ ಅಂದರೆ ಕೊರೆದ ದೇವಾಲಯಗಳು ಅಂತ ಹೇಳ್ಬೋದು.
ಕೊರೆದ ದೇವಾಲಯಗಳನ್ನು ಕಟ್ಟಿಸಿದ್ರು ಮತ್ತು ಹಲವಾರು ಆಗಿರ್ತಕ್ಕಂಥ ಏಕಾಶೀಲ ಆಗಿರ್ತಕ್ಕಂಥ ವಿಗ್ರಹಗಳು ಕೆತ್ತನೆ ಕೂಡ ಮಾಡಿದರು. ಏನು ಏಕಶಿಲಾ ಆಗಿರ್ತಕ್ಕಂಥ ಏಕಶಿಲಾ ವಿಗ್ರಹ ಕೆತ್ತನೆ ಮಾಡಿದರು ಅಂತ ಹೇಳ್ಬೋದು. ಯಾರು? ಕಂಚಿಯ ಪಲ್ಲವರು. ಮಹಾಬಲಮುನಿ ಕಲ್ಲಿನ ಎರಡು ರೀತಿಯಾಗಿತ್ತು ಅಂತ ಹೇಳಿದೆ. ಒಂದು ಕಲ್ಲಿನಲ್ಲಿ ಕೊರೆದ ದೇವಾಲಯ ಮತ್ತು ರಚನೆ ಮಾಡಿರ್ತಕ್ಕಂಥ ದೇವಾಲಯ, ಅದು ಏಕಶಿಲಾ ವಿಗ್ರಹ ಇರ್ಬೋದು ಕೆತ್ತನೆ ಅಂತ ನಾವು ಹೇಳ್ಬೋದು. ಮತ್ತು ಇವರು ಆಗಿರ್ತಕ್ಕಂಥ ನೌಕಾಬಲ ಅಂತಂದರೆ ಪ್ರಮುಖವಾಗಿ ಇವರೇನೇನಪ್ಪ ಬೇರೆ ದೇಶಗಳಿಗೆ ಯಾವ ಥರ ಸಂಪರ್ಕ ಹೊಂದಿದ್ರಪ್ಪ ಅಂದರೆ, ಪ್ರಮುಖವಾಗಿ ಆಗ್ನೇಯ ರಾಷ್ಟ್ರಗಳು ಆಗಿರ್ತಕ್ಕಂಥ ಅಂದರೆ ವ್ಯಾಪಾರ ವಾಣಿಜ್ಯ ಸಂಪರ್ಕ ಹೊಂದಿದ್ದರು. ಅಲ್ಲಿರ್ತಕ್ಕಂಥ ದೇಶಗಳು ಯಾವುದಂತಂದರೆ ಇಂಡೋನೇಷ್ಯಾ ಪ್ರಮುಖವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಂದರೆ ಬೇರೆ ದೇಶಗಳಿಗೂ ಕೂಡ ಅಲ್ಲಿ ರಾಯಭಾರ ಸಂಬಂಧವನ್ನು ಹೊಂದಿದ್ರು. ಅಲ್ಲಿ ಯಾವಪ್ಪ ಅಂದರೆ ಇಂಡೋನೇಷ್ಯಾ ಐತಲ್ಲ, ಈ ದೇಶ ಅಂದರೆ ಅಲ್ಲಿರ್ತಕ್ಕಂಥ ಆಗ್ನೇಯ ರಾಷ್ಟ್ರಗಳೊಂದಿಗೆ ಇವ್ರು ಏನು ಮಾಡಿದ್ರು, ವಾಣಿಜ್ಯ ವ್ಯಾಪಾರ ಆಗಿರ್ತಕ್ಕಂಥ ಸಂಪರ್ಕವನ್ನು ಹೊಂದಿದ್ರು ಅಂತ ಇತಿಹಾಸಕರಾಗಿರ್ತಕ್ಕಂತಹ ಹುಯಾಂಗ್ ಸಾಂಗ್ ರಾಯಭಾರಿ ತನ್ನ ಗ್ರಂಥದಲ್ಲಿ ಬರಿತಾ ಹೋದ. ಹಾಗಾಗಿ ವಿದ್ಯಾರ್ಥಿಗಳೇ, ನಮ್ಮಲ್ಲಿರ್ತಕ್ಕಂಥ ಇವತ್ತು ಈ ವಿಷಯ ತರಗತಿಯಲ್ಲಿ ಕಂಚಿಯ ಪಲ್ಲವರ ಬಗ್ಗೆ ಮಾಹಿತಿ ಆಗಿದೆ. ಮತ್ತು ಇವರ ಇನ್ನೂ ಹೆಚ್ಚಿನ ಒಂದು ಮಾಹಿತಿಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ. ಧನ್ಯವಾದಗಳು.